ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನಿವತ್ತು ಫಿಶ್ ಕರಿ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡೋದು ಅಂತ ನಾನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮಗೆ ಈ ಫಿಶ್ ಕರಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂದ್ರೆ 1.5 kg ಫಿಶ್ ಅನ್ನ ತಗೊಂಡಿದ್ದೀನಿ. ಆದ್ರೆ 1.5 kg ಎಲ್ಲ ನಾನು ಹಾಕೋದಿಲ್ಲ, ಇದರಲ್ಲಿ ಅರ್ಧ ಮಾತ್ರ ನಾನು ಹಾಕೊಂತೀನಿ. ಅದಕ್ಕೆ ಸಾಂಬಾರ್ಗೆ ಏನೇನ್ ಬೇಕು ಕರಿಗೆ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ಚಕ್ಕೆ ಲವಂಗ ತಗೊಂಡಿದ್ದೀನಿ. ಚಕ್ಕೆ ಯಾವತ್ತು ಸ್ವಲ್ಪ ಕಡಿಮೆ ತಗೊಳ್ಳಿ ಸಾಂಬಾರ್ಗಳಿಗೆ, ಇಲ್ಲಾಂದ್ರೆ ಗಂಟು ಉರಿ ಬರುತ್ತೆ. 7 ನಾನು ಲವಂಗ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಉರ್ಗಡ್ಲೆ, ಕಾಯಿ ತುರಿಯನ್ನ ತಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ನಾನು ಇಲ್ಲಿ ರುಬ್ಬಕ್ಕೋಸ್ಕರ ತಗೊಂಡಿದ್ದೀನಿ. ರುಬ್ಬದೆ ಇರೋ ಅಂತ ಐಟಮ್ಸ್ ನೋಡಿ, ಅಚ್ಚು ಖಾರದ ಪುಡಿ 1.5 ಸ್ಪೂನ್ ತಗೊಂಡಿದ್ದೀನಿ, 2.5 ಸ್ಪೂನ್ ತಗೊಂಡಿದ್ದೀನಿ, ಅರಿಶಿನ ಪೌಡರ್ ತಗೊಂಡಿದ್ದೀನಿ, ಮತ್ತೆ ಕರಿಮೆಣಸಿನ ಪೌಡರ್, ಬ್ಲಾಕ್ ಪೆಪ್ಪರ್ ಅಂತಾರಲ್ಲ ಆ ಪೌಡರ್ ತಗೊಂಡಿದ್ದೀನಿ. ಇಷ್ಟು ನಾನು ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ಮಸಾಲೆ ರೂಪದಲ್ಲಿ. ಮತ್ತೆ ಇಲ್ಲಿ ಹುಣಸೆ ಹುಳಿ ಏನಿದೆ ಅದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ. ಇಷ್ಟು ಹುಣಸೆ ಹುಳಿಯನ್ನ ತಗೊಂಡಿದ್ದೀನಿ. ಹುಣಸೆ ಹುಳಿ ಯಾವತ್ತು ಒಂದ್ ಸ್ವಲ್ಪ ಈ ಕರಿಗೆ ಸ್ವಲ್ಪ ಮುಂದೆ ತಗೋಬೇಕು, ಫಿಶ್ ಇರೋದ್ರಿಂದ. ಇದೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಎಲ್ಲ ರುಬ್ಬಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ. ಇದರಲ್ಲಿ ಟಮಾಟೆ ಹಣ್ಣು ನಾನು ಹಾಕೊಂಡಿಲ್ಲ, ಶುಂಠಿ ಮತ್ತೆ ಟಮಾಟೆ ಹಣ್ಣು ನಾನು ಲೆಸ್ ಮಾಡಿದ್ದೀನಿ, ಅದನ್ನ ನಾನು ಹಾಕೋದಿಲ್ಲ. ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡು ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಫಿಶ್ ಏನಿದೆ ನಾನು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಅಂದ್ರೆ ಮೀನ್ ತಲೆ ಏನಿದೆ ಅದು, ಮತ್ತೆ ಒಂದು 4 ರಿಂದ 5 ಪೀಸ್ ಮಾತ್ರ ತಗೊಂಡಿದ್ದೀನಿ. ಸಾಂಬಾರಲ್ಲಿದೆ, ಮೀನು ಎಲ್ಲ ತೊಳ್ಕೊಂಡಾಗಿದೆ, ಹಾಗಾಗಿ ನಾನು ಡೈರೆಕ್ಟ್ ಇದರಲ್ಲಿ ಹಾಕೊಂತಾ ಇದ್ದೀನಿ. ನೀವು ಯಾವತ್ತೇ ಈ ತರ ಫಿಶ್ ಕರಿ ಮಾಡ್ಕೊಂಡ್ರೆ ಡೈರೆಕ್ಟ್ ಫಿಶ್ ಅನ್ನ ಈ ರೀತಿ ಹಾಕೊಳ್ಳಿ. ಹುಳಿ ಯಾವತ್ತೂ ನೀವು ಸಾಂಬಾರ್ ಕುದಿಸ್ಕೊಂಡ್ ಆದ್ಮೇಲೆ ಫಿಶ್ ಹಾಕಕ್ ಹೋಗ್ಬೇಡಿ. ನಾನು ಮಾಡ್ಬಿಟ್ಟು ತೋರಿಸ್ತೀನಿ. ಫಿಶ್ ಯಾವುದೇ ಕಾರಣಕ್ಕೂ ಇದು ಒಡೆದೋಗೋದಿಲ್ಲ ಈ ಸಾಂಬಾರಲ್ಲಿ. ಫಿಶ್ ಯಾಕೆ ಹೊಡೆದೋಗುತ್ತೆ ಅಂತ ಅಂದ್ರೆ ಆದಷ್ಟು ಶುಂಠಿನ ಹಾಕ್ಬೇಡಿ. ಶುಂಠಿ ಹಾಕಿದ್ರೆ ಫಿಶ್ ಒಡೆಯಂತ ಚಾನ್ಸಸ್ ಇರುತ್ತೆ ಶುಂಠಿ ಮಸಾಲೆಗೆ. ಹಾಗಾಗಿ ಟಮಾಟೆ ಹಣ್ಣು ನೀವು ಹಾಕ್ತೀನಿ ಅಂತ ಅಂದ್ರೆ ಚಾಯ್ಸಿಗೆ, ನಿಮ್ ಚಾಯ್ಸಿಗೆ ಒಂದೇ ಒಂದು ಟಮಾಟೆ ಹಣ್ಣು ಹಾಕೋಬಹುದು. ನೋಡಿ, ಇಷ್ಟು ಫಿಶ್ ಅನ್ನ ನಾನು ಹಾಕೊಂಡಿದೀನಿ. ಸಾಂಬಾರ್ ನಾನು ಕಡಿಮೆನೆ ಮಾಡ್ಕೊಂಡಿರೋದು. ಇದನ್ನ ನಾವು ಈಗ ನೀಟಾಗಿ ಒಲೆ ಮೇಲೆ ಇಟ್ಬಿಟ್ಟು ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಫಾಸ್ಟ್ ಆಗಿ ನಾನು ಉರಿಯನ್ನ ಇಟ್ಕೊಂಡು ಸಾಂಬಾರ್ ಏನಿದೆ ಒಲೆ ಮೇಲೆ ಇಟ್ಕೊಂಡಿದೀನಿ. ಇದು ಫಾಸ್ಟ್ ನಾವು ಉರಿಲೆ ನಾವು ಕುದಿಸ್ಕೋಬೇಕು. ಸಾಂಬಾರು ಕಡಿಮೆ ಏನ್ ಮಾಡ್ಕೋಬೇಕಾಗಿಲ್ಲ. ಇದು ನೀಟಾಗಿ ಕುದೀಲಿ. ಸಾಂಬಾರ್ ಕುದಿಯುವಾಗ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಸಾಂಬಾರು ಕುದಿ ಬಂದಿದೆ, ಎಷ್ಟು ಫಾಸ್ಟ್ ಆಗಿ ಕುದೀತಾ ಇದೆ. ಫಾಸ್ಟ್ ಉರಿಯಲ್ಲೇ ಸಾಂಬಾರನ್ನ ಕುದಿಸ್ಕೊಳ್ಳಿ. ಚಮಚ ಯಾವತ್ತು ಇಂಥ ಚಮಚನ ಬಳಸಿ, ಸಾಂಬಾರ್ ಚಮಚ ಏನಿದೆ ಬೇಡಿ. ಇಂಥ ಚಮಚದಲ್ಲಿ ನೀವು 1 ಟೈಮ್ ಇಲ್ಲ 2 ಟೈಮ್ ಅಷ್ಟೇ ನೀವು ಈ ತರ ಉಲ್ಟಾ ಮಾಡಬೇಕಾಗುತ್ತೆ. ಜಾಸ್ತಿನ ಚಮಚ ಹಾಕಕ್ಕೆ ಹೋಗ್ಬೇಡಿ. ಸಾಂಬಾರಲ್ಲಿ ಹಾಕ್ಬಿಟ್ಟು ನೀವು ಈ ತರ ನೀಟಾಗಿ ಕುದಿಸ್ಕೊಳ್ಳಿ. ಸಾಂಬಾರು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮಗೆ ಸೈಡಲ್ಲಿ ನೋಡಿ, ಈ ತರ ಸೈಡಲ್ಲಿ ಇಳಿದಿರುತ್ತಲ್ವಾ, ಅಷ್ಟರಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಇದಿದೆ ಅಂತ. ಅದು ಕುದಿದ್ಬಿಟ್ಟು ಈ ತರ ರೌಂಡಿಂಗು ಸ್ವಲ್ಪ ಕೆಳಗಡೆ ಅಲ್ಲಿಗೆ ಬೆಂದಿದೆ ಅಂತ ಟೇಸ್ಟ್ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನೀವು ಇಳಿಸ್ಕೋಬಹುದು ಸಾಂಬಾರು. ಇದೆಲ್ಲ ಕುದ್ದಿದ್ದು ಬೆಂದಾದ್ಮೇಲೆ ನಾನು ನಿಮಗೆ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಬೆಂದಾಗಿದೆ, ಮೀನು ಎಲ್ಲ ನೀಟಾಗಿ ಬೆಂದಿದೆ. ಹೆಂಗ್ ಬೆಂದಿರೋದು ಗೊತ್ತಾಗ್ತಾ ಇದೆ ಅಂದ್ರೆ ಸೈಡಲ್ಲಿ ಮಸಾಲೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಎಲ್ಲ ನೀಟಾಗಿ ಇಳಿದಿದೆ ನೋಡಿ. ಸಾಂಬಾರ್ ಇಳಿದಿದೆ ಕುದಿದ್ಬಿಟ್ಟು, ಹಂಗೆ ಇಳಿದಿದೆ ಅಂತ ಅರ್ಥ. ಇದು ನಾನು ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ತಟ್ಟೆಯಲ್ಲಿ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ತರ ಮೀನು ಬೆಂದಿದೆ. ನೀಟಾಗಿ ಬೆಂದಿದೆ, ಆದ್ರೆ ಮೀನಿನ ಕಣ್ಣು ಕೂಡ ಆಚೆ ಬಂದಿಲ್ಲ. ಈ ರೀತಿ ಸಾಂಬಾರ್ ರೆಡಿ ಮಾಡ್ಕೋಬಹುದು. ಮೀನು ಒಂಚೂರು ಕೂಡ ಕಲ್ಸೋಗೋದಿಲ್ಲ. ಹಸಿ ಸಾಂಬಾರಲ್ಲೇ ಮೀನು ಹಾಕಿ ನೀವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮೀನು ಸಪ್ಪೆ ಆಗೋದಿಲ್ಲ. ಹಸಿ ಹುಳಿಲೆ ನೀವು ಯಾವುದೇ ಕಾರಣಕ್ಕೂ ಕುದಿಯನ್ನ ಕುದಿಸ್ಬಿಟ್ಟು ಅಂದ್ರೆ ಹುಳಿನ ಕುದಿಸ್ಬಿಟ್ಟು ನೀವು ಮೀನನ್ನ ಹಾಕಕ್ ಹೋಗ್ಬೇಡಿ. ಈ ರೀತಿ ಹಾಕೊಂಡು ಮಾಡ್ಕೊಂಡು ಒಂದ್ಸತಿ ನೀವು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ತಿನ್ನಕ್ಕೆ ಮೀನು ಮತ್ತೆ ತಿಂತ ಇನ್ನ ತಿನ್ನಕ್ಕೆ ಆಸೆ ಆಗುತ್ತೆ. ಆ ರೀತಿ ಇರುತ್ತೆ ಸಾಂಬಾರು ಅಷ್ಟೇನೆ, ಮತ್ತೆ ಫಿಶ್ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತೆ ಕುಕಿಂಗ್ ಬೇಕು ಅಂದ್ರೆ ಕುಕಿಂಗ್ ಚಾನಲ್ ಅಲ್ಲಿ ಇರ್ತೀನಿ, ಈ ರೀತಿ ನೀವು ನೋಡ್ಕೋಬಹುದು. ಓಕೆನಾ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.